ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಲೋ, ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬಂತ ಮಾತೇಳುತ್ತಾ, ನಾವು ಇವತ್ತು ಬಂದಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಾಜ್ಕುಮಾರ್ ಅದರ ಜೊತೆಗೆ ರಾಜ್ಕುಮಾರ್ ಅವರ ಸಮಾಧಿಗೆ ತುಂಬ ಅಭಿಮಾನಿಗಳು ಬರುವಂಥದ್ದು. ಬೇರೆ ರಾಜ್ಯದಿಂದ ಆಗಿರ್ಬೋದು, ನಮ್ಮ ರಾಜ್ಯದಿಂದ ಆಗಿರ್ಬೋದು, ತುಂಬಾ ಅಭಿಮಾನಿಗಳು ಬರುವಂಥದ್ದು. ಅದರ ಜೊತೆಗೆ ಅವರಿಗೆ ಅಣ್ಣವರು ಎಂಬಂಥ ಹೆಸರೆಲ್ಲ ಇರುವಂಥದ್ದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಮಾಧಿ ಹೇಗಿದೆ, ಇಲ್ಲಿನ ನೇಚರ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರುವ. ನೀವು ನೋಡ್ತಾ ಇರ್ಬೋದು ಯಾವ ಪಾರ್ಟಿ ಜನ ಕ್ರೌಡ್ ಇದೆ ಅಂತ. ಗಂಟೆ ಸುಮಾರು 12:15 ಆಗ್ತಾ ಬಂದಿದೆ ಮಧ್ಯಾಹ್ನ. ಇವತ್ತಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಸಾಂಗ್ ಎಲ್ಲ ಹಾಕಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಫಸ್ಟಿಗೆ ಇಲ್ಲಿಗೆ ಹೋಗುವ, ನೆಕ್ಸ್ಟ್ ಅಲ್ಲಿ ಅಂಬರೀಶ್ ಅಲ್ಲಿಗೆ ಹೋಗುವ. ಇದನ್ನ ಫಸ್ಟ್ ನೋಡ್ಕೊಂಡು ಬರುವ. ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಓಪನ್ ಇರುವಂಥದ್ದು. ಕುದುರೆ ಎಲ್ಲ ಇದೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಆಗಿರುವಂಥದ್ದು. ಮುಂದೆ ಹೋದರೆ ನಮಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಸಿಗುವಂಥದ್ದು. ನೋಡಿ, ಇಲ್ಲಿ ಒಂದು ಸಣ್ಣ ಸ್ಟೇಜ್ ಥರ ಇದೆ. ಇಲ್ಲಿ ಏನಾದರೂ ಪ್ರೋಗ್ರಾಮ್ ಆಗ್ತಾ ಇರ್ತದೆ ನೋಡಿ. ಇದು ಸ್ಟೇಜು, ಅಲ್ಲಿ ಕೂತ್ಕೊಳ್ಳೋಕ್ಕೆ ಅದು. ಸೊ ತುಂಬ ಅಭಿಮಾನಿಗಳು ನಮ್ಮ ರಾಜ್ಯದಿಂದ, ಹೊರ ರಾಜ್ಯದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಅದ್ರ ಜೊತೆ ಕಾರ್ತಿಕ್ ಬ್ರೋ ಇದ್ದಾರೆ. ಕಾರ್ತಿಕ್ ಬ್ರೋ ಸ್ಪೆಷಲ್. ಕಾರ್ತಿಕ್ ಬ್ರೋ ರಾಜ್ಕುಮಾರ್ ಮೂವಿ ನೋಡಿದ್ದಾರೆ? ಹೌದು. ಗಂಧದ ಗುಡಿ, ಮಯೂರ, ಮಗ ಆಗಲ್ಲ. ಗಂಧದ ಗುಡಿ ಮೂವಿ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಗಂಧದ ಕನ್ನಡ ಆಗಿರ್ಬೋದು, ಅಥವಾ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು, ಅಥವಾ ಕನ್ನಡ ಹೆಸರು, ಕನ್ನಡ ಏನು ಉಸಿರು ಎಲ್ಲ ಬರುವಾಗ ನೋಡಿದ್ವಿ. ಸುಮಾರು ಜನ ಇದ್ರು. ನಾನು ಅನ್ಕೊಂಡಿದ್ದೆ ಯಾರು ಜನ ಇರಲ್ಲ ಹಾಗೆ ಅಂತ. ಆದ್ರೆ ಈ ಬಿಸಿಲಲ್ಲೂ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಸಖತ್ ಹೆಮ್ಮೆ ಆಗುತ್ತೆ. ಏನೇ ಹೇಳಿ, ಆದ್ರೂ ಈ ಸಮಾಧಿ ನೋಡಕ್ಕಂತೂ ಭಾರಿ ಖುಷಿ ಆಗುತ್ತೆ. ಇವಾಗ ನಾವು ಹೋಗ್ತಾ ಇರುವಂಥದ್ದು ಕನ್ನಡ ಚಿತ್ರರಂಗದ ಖ್ಯಾತ ನಟ ಅಪ್ಪು ಎಂದೇ ಹೆಸರಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ. ಇಲ್ಲಿ ನೋಡಿ ತುಂಬಾ ಜನ ಇರುವಂಥದ್ದು. ಯಾಕೆಂದರೆ ಅವರಿಗೆ ಭಾಳಷ್ಟು ಅಭಿಮಾನಿಗಳು ಕೂಡ ಇರುವಂಥದ್ದು. ಖ್ಯಾತ ನಟ ಆಗಿರುವಂತಹ, ಅಭಿಮಾನಿಗಳ ಕಣ್ಮಣಿಯಾಗಿರುವಂತಹ ಅಪ್ಪು ಅವರ ಸಮಾಧಿ. ನಂತರ ನಮಗೆ ಸಿಗುವಂಥದ್ದು ಪಾರ್ವತ ಅಮ್ಮವರ ಸಮಾಧಿ. ಪುನೀತ್ ರಾಜ್ಕುಮಾರ್ ಅವರ ತಾಯಿಯಾಗಿರುವಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮ ಪತ್ನಿಯಾಗಿರುವಂಥದ್ದು. ನಾವು ಬಂದಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅವರು ಮಾಡಿರುವಂತಹ ಪ್ರತಿಯೊಂದು ಚಿತ್ರದ ಫೋಟೋ ಆಗಿರ್ಬೋದು ಅಥವಾ ನೇಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರುವಂತಹ ದಿನ ಏಪ್ರಿಲ್ 24, 1929. ಹುಟ್ಟೂರು ಗಾಜನೂರು. ಹುಟ್ಟ ಹೆಸರು ಮುತ್ತುರಾಜು. ಸಿನಿಮಾಕ್ಕೆ ಬಂದಿರುವಂಥ ನಂತರ ಅವರಿಗೆ ಹೆಸರು ರಾಜ್ಕುಮಾರ್. ನಿಧನ ಆಗಿರುವಂಥದ್ದು ಏಪ್ರಿಲ್ 12, 2006. ತುಂಬಾ ಹಾಕಿದ್ದಾರೆ ರಂಗಭೂಮಿ, ಅದ್ರ ಜೊತೆಗೆ ಬೇರೆ ಬೇರೆ ಸಿನಿಮಾ, ಕೈವಾರ ಮಹಾತ್ಮ, ಕಬೀರ್, ಹಬ್ಬ, ಯಾವ ಹುಡುಗಿ, ತುಂಬ ಬೇರೆ ಬೇರೆ ಹೆಸರಿರುವಂಥದ್ದು. ನನ್ನ ತಂದೆಗೆ ತುಂಬಾ ಇಷ್ಟ ಆಗಿರುವಂಥ ಆ್ಯಕ್ಟರ್ ಆಗಿರುವಂಥದ್ದು ರಾಜ್ಕುಮಾರ್.
ಅವರ ಮೂವಿನ ನೋಡೋಕ್ಕೆ ನನ್ನ ತಂದೆ ಬೇರೆ ಬೇರೆ ಕಡೆಗೆ ಸೈಕಲೆಲ್ಲ ಹೋಗಿದ್ದಾರೆ ಅಂತ ಹಿಂದೆ ಅವರ ಒಂದಷ್ಟು ಫೋಟೋ ಎಲ್ಲ ಇರುವಂಥದ್ದು. ಬೇರೆ ಬೇರೆ ಮೂವಿ ಇಮ್ಮಡಿ ಪುಲಿಕೇಶಿ, ಬಹುದೂರ್ ಗಂಡು ಆ ಮೂವಿ ನಾನು ನೋಡಿದ್ದೀನಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಭಾಳಷ್ಟು ಫೇಮಸ್ ಆಗಿರುವಂತಹ ಮೂವಿ ಗಂಧದ ಗುಡಿ. ಇವಾಗ ನಾವು ಹೋಗ್ತಾ ಇರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ. ನೋಡ್ತಾ ಇರುವಂಥದ್ದು ರಾಜ್ಕುಮಾರ್ ಸಮಾಧಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಅಭಿಮಾನಿಗಳು ಹೊಂದಿರುವಂಥದ್ದು. ಆ ಅಭಿಮಾನಿಗಳು ಕರೆಯುವಂಥ ಹೆಸರು ಅನ್ನೋರು. ನಾವು ಇವಾಗ ಮುಂದೆ ಹೋಗ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿರುವಂಥದ್ದು. ಇವೆಲ್ಲರೂ ಕೂಡ ಇಲ್ಲಿ ಸಮಾಧಿಯನ್ನು ನೋಡಿ ಇಲ್ಲಿ ಬಂದು ನಿಂತಿರುವಂಥದ್ದು. ಅದರ ಜೊತೆಗೆ ಹೂವು ಆಗಿರ್ಬೋದು ಅಥವಾ ಬೇರೆ ಬೇರೆ ಗಿಡಗಳ ನಡುವ ಮುಖಾಂತರ ಅವರ ಅಭಿಮಾನಿಗಳು ಅವರ ಅಭಿಮಾನವನ್ನು ವ್ಯಕ್ತಪಡಿಸುವಂಥದ್ದು. ಪ್ರತಿನಿತ್ಯವೂ ಕೂಡ ಸಾಕಷ್ಟು ಅಭಿಮಾನಿಗಳು ಈ ಒಂದು ಸ್ಥಳಕ್ಕೆ ಬರುವಂಥದ್ದು. ಪ್ರತಿ ವರ್ಷವೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮರಣ ಆಗಿರುವಂಥ ದಿನ ಆಗಿರ್ಬೋದು ಅಥವಾ ಹುಟ್ಟಿರುವಂಥ ದಿನ ಆಗಿರ್ಬೋದು, ತುಂಬಾ ಜನ ಸೇರುವಂಥದ್ದು. ಇವಾಗ ನಾವು ಹೋಗ್ತಾ ಇರುವಂಥದ್ದು ಕಂಠೀರವ ಸ್ಟುಡಿಯೋದಲ್ಲಿ ಇರುವಂತಹ ಅಂಬರೀಷ್ ಅವರ ಸಮಾಧಿಗೆ. ಮಂಡ್ಯದ ಗಂಡು ಎಂಬಂಥ ಹೆಸರು ಅವರಿಗೆ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವರು ನಟನೆ ಮಾಡಿರುವಂತಹ ಎಲ್ಲ ಮೂವಿಗಳ ಫೋಟೋನ ಇಲ್ಲಿ ಹಾಕಿರುವಂಥದ್ದು. ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ ಸ್ಟ್ಯಾಚು. ಇಲ್ಲಿಯೂ ಕೂಡ ಅಷ್ಟೇ ತುಂಬಾ ಅಭಿಮಾನಿಗಳನ್ನು ಅಂಬರೀಷ್ ಅವರು ಹೊಂದಿರುವಂಥದ್ದು. ಹಾಗಾಗಿ ತುಂಬಾನೇ ಅಭಿಮಾನಿಗಳು ಈ ಒಂದು ಸ್ಟ್ಯಾಚ್ಯೂದ ಮುಂದೆ ಬಂದು ಫೋಟೋನು ಕೂಡ ತೆಗೆಸುವಂಥದ್ದು. ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನಾವು ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು ವೃದ್ಧರ ಅಭಿಮಾನ ಅಂಬರೀಷ್ ಮೇಲೆ ಅವರಿಗೆ ಎಷ್ಟಿದೆ ಅಂತ ಇಲ್ಲಿಯೇ ಗೊತ್ತಾಗುತ್ತೆ. ಇವಾಗ ನಾವು ಹೋಗ್ತಾ ಇರುವಂಥದ್ದು ಅಂಬರೀಷ್ ಅವರ ಸಮಾಧಿ ನೋಡಲಿಕ್ಕೆ. ಬನ್ನಿ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರವನ್ನು ನಿರ್ವಹಿಸಿರುವಂಥವರು ಅಂಬರೀಷ್ ಕೂಡ. ನನಗೂ ಕೂಡ ತುಂಬಾ ಇಷ್ಟವಾಗಿರುವಂಥ ಹೀರೋ. ಅದರಲ್ಲೂ ಕೂಡ ಅವರ ಡೈಲಾಗ್ ಆಗಿರ್ಬೋದು, ಅವರು ಮಾಡುವಂಥ ಆ್ಯಕ್ಟಿಂಗ್ ಆಗಿರ್ಬೋದು, ಇದೆಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂಥದ್ದು. ಕುತ್ತೇ ಕನ್ವರ್ ಲಾಲ್ ಬಲ್ಲೋ. ತುಂಬಾ ಅಭಿಮಾನಿಗಳು ಇವರಿಗೂ ಕೂಡ ಇರುವಂಥದ್ದು. ಕೇವಲ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಮಂಡ್ಯದಲ್ಲಿ ತುಂಬಾ ಜನ ಇರುವಂಥದ್ದು. ಅಂಬರೀಷ್ ಅನ್ನುವಂಥದ್ದು ಕೇವಲ ಚಿತ್ರರಂಗದಲ್ಲೆಲ್ಲ, ರಾಜಕೀಯದಲ್ಲಿ ಕೂಡ ನಾವು ಕಂಡಿರುವಂಥದ್ದು. ಹಾಗಾಗಿ ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಅವರ ಸಮಾಧಿ. ಬ್ಯಾಕ್ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ಆ 2-3 ಸಮಾಧಿಗಿಂತ ಇದೊಂದು ಸಮಾಧಿ ಸ್ವಲ್ಪ ಡಿಫ್ರೆಂಟ್ ಆಗಿದೆಲ್ಲ. ಇಲ್ಲಿ ಅದ್ರ ಜೊತೆಗೆ ಪಾರ್ಕ್ ಎಲ್ಲ ಇರುವಂಥದ್ದು. ಈ ಒಂದು ಆ ಪಾರ್ಕಿನಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳಿಗೆ ಕೂರ್ಬೋದು, ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಗಿಡ ಮರಗಳೆಲ್ಲ ಇರುವಂಥದ್ದು. ಇಲ್ಲಿ ಹೇಳಿದ್ದಾರೆ, ಗಿಡಗಳನ್ನು ಉಳಿಸಿ ಪರಿಸರವನ್ನು ಬೆಳೆಸಿ, ಕುತ್ತೇ ಕನ್ವರ್ ಲಾಲ್ ಬಲ್ಲೋ. ತುಂಬಾ ಚೆನ್ನಾಗಿರುವಂಥದ್ದು. ಒಬ್ಬ ವ್ಯಕ್ತಿ ಇವತ್ತಿಗೂ ಕೂಡ ಕಣ್ಮುಂದೆ ನೆನಪಾಗಬೇಕು ಅಂದರೆ ಅವನು ಮಾಡಿರುವಂತಹ ಹಣ ಅಲ್ಲ, ಅವನು ಮಾಡಿರುವಂತಹ ಸಂಪಾದನೆ ಅಲ್ಲ, ಅವನು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಮಾತ್ರ ಖಂಡಿತವಾಗಿಯೂ ಕೂಡ ಕೊನೆಯವರೆಗೆ ಉಳಿಯುತ್ತೆ ಎಂಬುವಂಥದ್ದು ನಾವು ಇಲ್ಲಿ ನೋಡಿ ಕಲಿಬಹುದು. ಸಿಗ್ತೀನಿ ಬೇರೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಬಾಯ್.